ಸಿಂಹರಾಶಿ, ನಿಮ್ಮ ವ್ಯಾಪಾರಿ ಬುದ್ಧಿಯಿಂದ ಹಲವರಿಗೆ ಬೇಸರವಾಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಲೆಕ್ಕಾಚಾರ ಹಾಕುವಂಥದ್ದು. ಯಾರಿಂದ ಏನು ಉಪಯೋಗ ಇದೆ ಅದನ್ನು ಗಮನಿಸಿ ಮನಸ್ಸಿಗೆ ಸಮಾಧಾನವಾದರೆ ಮಾತ್ರ ಅಂಥವರಿಗೆ ಸಹಾಯ ಮಾಡುವಂಥದ್ದು. ಈ ರೀತಿ ಮನೋಭಾವ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬೇಕು. ಉದ್ಯೋಗದಲ್ಲಿ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿರುತ್ತೆ. ಹಾಗಾಗಿ ಹಿಂದೆ ಮಾಡಿದಂತಹ ಕೆಲವು ಕೆಲಸಗಳ ಪ್ರತಿಫಲ ಹಾಗೆ ಅದರಿಂದ ಆದಂತಹ ಲಾಭ ಇವೆಲ್ಲವೂ ಕೂಡ ನಿಮಗೆ ಮುಂದಿನ ದಿನಮಾನದಲ್ಲಿ ಸಿಕ್ಕುವಂತಹ ಸೂಚನೆಗಳು ಕಾಣ್ತಾ ಇದೆ. ಪ್ರೇಮ ವಿಚಾರವನ್ನ ಮುಚ್ಚಿಟ್ಟುಕೊಂಡು ತೊಂದರೆಯನ್ನು ಮಾಡ್ಕೊಳ್ತೀರಿ. ಅದನ್ನ ಗೌಪ್ಯವಾಗಿ ಕಾಪಾಡಬೇಕು ಅಂತ ಹೇಳಿ ಹೋಗಿ ಯಾರಿಂದಲೋ ವಿಷಯ ಗೊತ್ತಾಗಿ ಇರತಕ್ಕಂತಹ ಮರ್ಯಾದೆಯನ್ನು ಕೂಡ ಕಳ್ಕೊಳ್ತಕ್ಕಂಥದ್ದಾಗಬಹುದು. ಇಂದು ವಿಶೇಷವಾಗಿ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿ ಆ ದೇವಿಯ ಅನುಗ್ರಹ ಸದಾಕಾಲ ನಿಮ್ಮನ್ನ ಕಾಪಾಡಲಿ. ಶುಭವಾಗಿ. ಕನ್ಯಾ ರಾಶಿ, ಮನೆಯಲ್ಲಿ ಅಶಾಂತಿಯ ವಾತಾವರಣ. ಇಡೀ ಎಲ್ಲ ಸಮಾಜ ಹಬ್ಬವನ್ನು ಸಡಗರದಿಂದ ಆಚರಿಸ್ತಾ ಇರಬೇಕಾದ್ರೆ, ಉತ್ಸಾಹದಿಂದ ಇರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಅಶಾಂತಿ ಅನ್ನುವಂಥದ್ದು ಬಹಳ ಬೇಸರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವುದಿಲ್ಲ. ಕಷ್ಟಪಡಬೇಕಾದಂತಹದ್ದು ಮತ್ತೆ ಮತ್ತೆ ಹೇಳಬೇಕಾದಂತಹ ವಿಷಯ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಜಾಗ್ರತೆಯನ್ನ, ಜೊತೆಗೆ ನಾಳೆ ಏನು ಮಾಡಬೇಕು ಅಂತಕ್ಕಂತಹ ವಿಚಾರಣೆಯನ್ನ ಈ ದಿವಸ ಚರ್ಚಿಸುವಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರದಿಂದ ತುಂಬಾ ಸಂತೋಷದ ವಾತಾವರಣ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ನೀವು ಸಮರ್ಥರಾಗಿರ್ತೀರಿ. ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಆ ಬಲ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಹಳೆಯ ವಿರೋಧಿಗಳಿಂದ ಮಂಗಳ ಕಾರ್ಯಕ್ಕೆ ಏನಾದರೂ ತೊಂದರೆ ಆಗ್ತಕ್ಕಂತಹ ಸೂಚನೆಗಳಿದೆ. ಸರಿಯಾಗಿ ಅದನ್ನು ಗಮನಿಸಿ ಸಕಾಲದಲ್ಲಿ ಸರಿಪಡಿಸ್ಕೊಳ್ತಕ್ಕಂಥದ್ದು. ವಿರೋಧಿಗಳ ಜೊತೆ ವಾದ ವಿವಾದಗಳನ್ನು ಮಾಡಬೇಡಿ. ಬುದ್ಧಿವಂತಿಕೆಯಿಂದ ಬೆಣ್ಣೆಯೊಳಗೆ ಕೂದಲನ್ನು ತೆಗೆದ ಹಾಗೆ ನಿಮ್ಮ ವ್ಯವಹಾರವನ್ನು ಮುಗಿಸ್ಕೊಳ್ಳೋದು ಬಹಳ ಒಳ್ಳೆಯದಾಗಿರುತ್ತೆ. ನಯವಾದಂತಹ ಮಾತಿನಿಂದ ಆ ವಿರೋಧಿಗಳನ್ನು, ಶತ್ರುಗಳನ್ನು ದೂರ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿ ಕಾಣುತ್ತೆ. ಇಲ್ಲದಿದ್ದರೆ ಅವರನ್ನು ನಿಷ್ಠುರ ಮಾಡಿಕೊಂಡಾಗ ಮಾನಸಿಕವಾದಂತಹ ಸಮಾಧಾನವೂ ಕೂಡ ನಿಮಗೆ ಇಲ್ಲದೆ ಇರತಕ್ಕಂಥದ್ದು. ಮಾತಿಲ್ಲದೆ ಇದ್ದರೆ, ಮಾತು ಕಡಿಮೆ ಆದರೆ ಮೌನಕ್ಕೆ ಶರಣು ಹೋದರೆ ನಿಮಗೆ ಈ ದಿವಸ ನೆಮ್ಮದಿ ಅಂತಕ್ಕಂಥದ್ದನ್ನು ಹೇಳಬೇಕು. ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮಧುಮೇಹ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಈ ದಿವಸ ಇನ್ನಷ್ಟು ಮತ್ತಷ್ಟು ಆ ಕಾಯಿಲೆ ಉಲ್ಬಣವಾಗ್ತಕ್ಕಂಥದ್ದಿರ್ಬೋದು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಸಿಹಿ ಸುದ್ದಿ ಅಂತಕ್ಕಂಥದ್ದಿದೆ. ಆತ್ಮವಿಶ್ವಾಸ ನಿಮ್ಮೆಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ನಿಮಗೆ ಸಹಾಯಕವಾಗುತ್ತೆ. ನಿಮ್ಮನ್ನು ಉತ್ತಮವಾದಂತಹ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಕುಟುಂಬದವರ ಜೊತೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಅಂತಹ ಸಂತೋಷದ ವಾತಾವರಣವನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಳದಲೇ ಅದನ್ನು ಅನುಭವಿಸ್ತಕ್ಕಂಥದ್ದನ್ನು ಪ್ರಯತ್ನಪೂರ್ವಕವಾಗಿಯಾದರೂ ಕೂಡ ಮಾಡಿ ಅಂತಕ್ಕಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ.